ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಬಳಿ ಮಾಡಿದಂಥ ಒಂದು ಶೂಟೌಟ್ ಪ್ರಕರಣಕ್ಕೆ ಇದೀಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅದಕ್ಕೆ ಪ್ರತಿಕಾರವೆಂಬಂತೆ ಭಾರತ ಸರ್ಕಾರ ಕೂಡ ಇದೀಗ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಇವೆಲ್ಲಕ್ಕಿಂತ ದೊಡ್ಡದಾದಂಥ ಒಂದು ಸ್ಟ್ರೈಕನ್ನು ಕೊಡಲಿಕ್ಕೆ ಮುಂದಾಗಿದೆ. ಮತ್ತು ಅದು ನಿನ್ನೆ ಆ ಒಪ್ಪಂದಕ್ಕೆ ಆ ನಿರ್ಣಯಕ್ಕೆ ಸಹಿ ಕೂಡ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನಿನ್ನೆ ಸಾಯಂಕಾಲ ನಡೆದಂಥ CCS ಮೀಟಿಂಗಲ್ಲೂ ಕೂಡ ಐದಾರು ನಿರ್ಣಯವನ್ನು ಕೈಗೊಂಡರು. ಅದರಲ್ಲಿ ಒಂದು ಬಹುಮುಖ್ಯವಾದ ನಿರ್ಣಯವನ್ನು ಕೈಗೊಳ್ಳೋದ್ರ ಮುಖಾಂತರ ಇದೀಗ ಪಾಕಿಸ್ತಾನವನ್ನು ಅಕ್ಷರಶಃ ಮರುಭೂಮಿಯನ್ನಾಗಿ ಮಾಡಲಿಕ್ಕೆ ಹೊರಟಿದೆ ಭಾರತ ಸರ್ಕಾರ. ಹಾಗಾದರೆ ಭಾರತ ಸರ್ಕಾರ ಕೈಗೊಂಡಂಥ ನಿರ್ಣಯ ಏನು? ಈ ಪಹಲ್ಗಾಮ್ ಬಳಿ 26 ಜನರನ್ನ ಬಲಿ ಪಡೆದಂಥ ಪಾಕಿಸ್ತಾನಕ್ಕೆ ಇದೀಗ ಬುದ್ಧಿ ಕಲಿಸಲಿಕ್ಕೆ ಹೊರಟಂಥ ಭಾರತ ಅಂಥ ದೊಡ್ಡದಂಥ ನಿರ್ಣಯ ಕೈಗೊಂಡದ್ದಾದರೂ ಏನು? ಎಲ್ಲರೂ ಕೇಳ್ತಾ ಇದ್ರು, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಮತ್ತೊಂದು ಏರ್ ಸ್ಟ್ರೈಕ್ ಆಗಲಿ, ಈ ಹಿಂದೆ ಬಾಲಾಕೋಟ್ ಸ್ಟ್ರೈಕ್ ಆದಾಗಲೂ ಕೂಡ ಯಾವ ರೀತಿಯ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸುತ್ತಲ್ಲ, ಅದಕ್ಕಿಂತ ದೊಡ್ಡದಾದ ಒಂದು ಸ್ಟ್ರೈಕ್ ಮಾಡಲಿ, ಅಲ್ಲಿ ಉಗ್ರವಾದಿಗಳನ್ನ ಸದ್ಯ ಬಡಿಲಿ ಎನ್ನುವ ಒಂದು ಆರೋಪ ಅಥವಾ ಒಂದು ಬೇಡಿಕೆ ಕೇಳಿ ಬಂದಿತ್ತು. ಎಲ್ಲ ಭಾರತೀಯರು ಕೂಡ ಒಂದು ಬೇಡಿಕೆನಿಟ್ಟಿದ್ರು. ಆದರೆ ಅದಕ್ಕಿಂತ ದೊಡ್ಡದಾದಂಥ ಒಂದು ನಿರ್ಣಯವನ್ನು ನರೇಂದ್ರ ಮೋದಿ ಸರ್ಕಾರ CCS ಮೀಟಿಂಗಲ್ಲಿ ಕೈಗೊಂಡಿದೆ. ಹಾಗಾದರೆ ನರೇಂದ್ರ ಮೋದಿ ಕೈಗೊಂಡಂಥ ಆ ನಿರ್ಣಯ ಏನು? ಆ ನಿರ್ಣಯದಿಂದ ಪಾಕಿಸ್ತಾನ ಏನೆಲ್ಲ ಕಷ್ಟವನ್ನು ಅನುಭವಿಸಬೇಕಾಗತ್ತೆ? ಇವೆಲ್ಲವನ್ನು ಡೀಟೇಲ್ಸ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಅಂದರೆ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಬಳಿ ಪ್ರವಾಸಿಗರು ಆ ಪ್ರವಾಸಿ ತಾಣವನ್ನು ನೋಡಲಿಕ್ಕೆ ನೆರೆದಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ರು. ಆದರೆ ಅಲ್ಲಿ ಒಂದು ದೊಡ್ಡ ಮಾರಣ ಹೋಮವೇ ಆಗಿತ್ತು. ಆ ಹುಲ್ಲುಗಾವಲು ಅಂದರೆ ಈ ಬೈಸ್ರಿನ್ ವ್ಯಾಲಿಯನ್ನು ನೋಡಲಿಕ್ಕೆ ಹೋಗಿದಂಥ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಉಗ್ರವಾದಿಗಳು ನೇರವಾಗಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ನೆರೆದಂಥ ಅನೇಕ ಪುರುಷರನ್ನ ನೇರವಾಗಿ ಹಣೆಗೆ ಗುಂಡಿಟ್ಟು ಸಾಯಿಸಿಬಿಡ್ತಾರೆ. ಆ ದುರ್ಘಟನೆಯಲ್ಲಿ 26 ಜನ ಸಾವನ್ನಪ್ಪುತ್ತಾರೆ ಮತ್ತು ಸರಿಸುಮಾರು 25ಕ್ಕಿಂತ ಹೆಚ್ಚು ಜನಕ್ಕೆ ಗಾಯವಾಗುತ್ತೆ. ಅದಾದ ನಂತರ ಇಡೀ ಪ್ರಪಂಚವೂ ಕೂಡ ಭಾರತದ ಪರವಾಗಿ ನಿಲ್ಲುತ್ತೆ. ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ವ್ಲಾಡಿಮಿರ್ ಪುಟಿನ್ ಆಗಿರ್ಬೋದು, ಹೀಗೆ ಅನೇಕ ವಿದೇಶಿ ಗಣ್ಯರು, ವಿದೇಶಿ ರಾಷ್ಟ್ರಪತಿಗಳು ಕೂಡ ಭಾರತ ಪರವಾಗಿ ನಿಲ್ತಾರೆ. ಮೋದಿ ಸರ್ಕಾರ ಏನೇ ನಿರ್ಣಯವನ್ನು ಕೈಗೊಂಡರೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನೋ ಒಂದು ನೈತಿಕ ಬೆಂಬಲವನ್ನು ಕೊಡುತ್ತೆ. ಅದಾದ ನಂತರ ಅನೇಕ ಭಾರತೀಯರು ಕೂಡ ಒಂದು ದೊಡ್ಡದಾದಂಥ ಬೇಡಿಕೆ ನೀಡುತ್ತಾರೆ. ಈ ಹಿಂದೆ ಆದಂಥ ಬಾಲಾಕೋಟ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಏರ್ ಸ್ಟ್ರೈಕ್ ಆಗಿರ್ಬೋದು, ಈ ಎಲ್ಲ ಸ್ಟ್ರೈಕ್ಗಿಂತ ದೊಡ್ಡದಾದಂಥ ಒಂದು ಪಾಠವನ್ನು ಪಾಕಿಸ್ತಾನಕ್ಕೆ ಹೇಳಲೇಬೇಕಾಗಿದೆ. ಈ ಹಿಂದೆ ಬಾಲಾಕೋಟ್ ಸ್ಟ್ರೈಕ್ ಆದವರು ಕೂಡ ಸುಮಾರು 200 ಉಗ್ರವಾದಿಗಳನ್ನು ಭಾರತೀಯ ವಾಯುಸೇನೆ ಹೊಡೆದಾಕಿತ್ತು. ಅದಕ್ಕಿಂತ ದೊಡ್ಡದಾದಂಥ ಒಂದು ಸ್ಟ್ರೈಕ್ ಮಾಡಬೇಕು, ಪಾಕಿಸ್ತಾನವನ್ನು ಉಳಿಸಿ ಮಾಡಬೇಕು. ಯಾಕಂದರೆ ಸುಖ ಸುಮ್ಮನೆ ಪ್ರವಾಸಕ್ಕೆ ಬಂದಂಥ ನಮ್ಮ ದೇಶದಲ್ಲೇ ಪ್ರವಾಸಿಗೆ ಬಂದಂಥ ನಮ್ಮ ದೇಶದವ್ರನ್ನೇ ನುಸುಳುಕೋರರು ಹೊಡೆದಾಕಿಬಿಟ್ಟಿದ್ದಾರೆ. ಇದು ಘೋರ ಅನ್ಯಾಯ. ಮಕ್ಕಳ ಮುಂದೆ ಅಪ್ಪನನ್ನು ಹೊಡೆದಾಕಿದ್ದಾಗಿರ್ಬೋದು, ಹೆಂಡತಿಯ ಮುಂದೆ ಈಗಷ್ಟೇ ಮದುವೆಯಾದ ಗಂಡನನ್ನು ಹೊಡೆದಾಕಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಹೃದಯ ವಿದ್ರಾವಕವಾದಂಥ ಒಂದು ಘಟನೆಯಾಗಿದೆ. ಹಾಗಾಗಿ ಇನ್ನು ಮುಂದೆ ಆದರೂ ಈ ಕ್ಷಣವಾದರೂ ಎಲ್ಲ ಸಾಕ್ಷ್ಯ ಇದೆ. ಹಾಗಾಗಿ ಇದನ್ನು ಇಟ್ಕೊಂಡು ಪಾಕಿಸ್ತಾನದ ಮೇಲೆ ಸೇಡನ್ನು ತೀರಿಸಿಕೊಳ್ಳಲೇಬೇಕು, ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಸೇಡನ್ನು ತೀರಿಸಿಕೊಳ್ಬೇಕಂತ ದೃಷ್ಟಿಯಲ್ಲಿ ಅನೇಕ ಭಾರತೀಯರು ಇಡೀ ದೇಶದಾದ್ಯಂತ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಈ ಬೇಡಿಕೆಯ ಪೂರಕವಾಗಿ ಮತ್ತು ಅದನ್ನು ಪ್ರತ್ಯುತ್ತರವಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ ಮೋದಿ ಸರ್ಕಾರ ನಿನ್ನೆ ಸಾಯಂಕಾಲ ಒಂದು CCS ಮೀಟಿಂಗನ್ನು ಮಾಡಿತ್ತು. ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ. ಅಂದರೆ ಸೆಕ್ಯೂರಿಟಿಯ ಸಲುವಾಗಿ ಏನೆಲ್ಲ ಬೇಕಲ್ಲ ಅದನ್ನು ಮಾಡಿತ್ತು. ಅದಾದ ನಂತರ ಸರಿಸುಮಾರು 6 ನಿರ್ಣಯವನ್ನು ಕೈಗೊಳ್ತು. ಅದರಲ್ಲಿ ಒಂದು ಅವರು ವೀಸಾ ರದ್ದಾಗಿರ್ಬೋದು ಮತ್ತು ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದರೆ ಅವರು ಕೇವಲ 48 ಗಂಟೆಗಳಲ್ಲಿ ಅವರು ವಾಪಸ್ ಹೋಗೋದಾಗಿರ್ಬೋದು ಮತ್ತು 2 ರಾಯಭಾರಿ ಕಚೇರಿ ಅಂದರೆ ಪಾಕಿಸ್ತಾನ ರಾಯಭಾರಿ ಕಚೇರಿ ಮತ್ತು ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲರನ್ನೂ ಕೂಡ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಪಾಕಿಸ್ತಾನಿ ರಾಯಭಾರಿಗಳು ವಾಪಸ್ ಹೋಗಬೇಕು. ಜೊತೆಗೆ ಪಾಕಿಸ್ತಾನ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಭಾರತೀಯರು ಕೂಡ ವಾಪಸ್ ಕಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಿರ್ಣಯವನ್ನು ಕೈಗೊಳ್ತು. ಜೊತೆಗೆ ಕೆಲವೊಂದು ಶ್ರೀಮಂತರಿಗೆ ಕೊಡುವಂಥ ಸಾರ್ಕ್ ವೀಸಾಗಳನ್ನು ಕೂಡ ಇದೀಗ ಕ್ಯಾನ್ಸಲ್ ಮಾಡಿತ್ತು. ಸಾರ್ಕ್ ವೀಸಾ ಅಂದರೆ ಪಾಕಿಸ್ತಾನದವರು ಆ ಸಾರ್ಕ್ ವೀಸಾವನ್ನು ಪಡೆದುಕೊಂಡು ಭಾರತದಲ್ಲಿ ಸುಮಾರು 1 ವರ್ಷಗಳ ಕಾಲ ಅವರು ಅಂದರೆ ಇಲ್ಲಿ ಇರ್ಬೋದು, ಇಲ್ಲಿ ಓಡಾಡ್ಬೋದು, ಅಂದರೆ ಇಲ್ಲಿ ತಿರುಗಾಡ್ಬೋದು, ವಾಸ್ತವ್ಯವನ್ನು ಕೂಡ್ಬೋದು ಎನ್ನುವ ಒಂದು ಸವಲತ್ತಿರುತ್ತೆ. ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತು. ಜೊತೆಗೆ ಅತ್ಯಂತ ಪ್ರಮುಖವಾದ ನಿರ್ಣಯ, ಜೊತೆಗೆ ಆ ನಿರ್ಣಯದಿಂದ ಇಡೀ ಪಾಕಿಸ್ತಾನವೇ ಮರುಭೂಮಿಯಾಗುವಂಥ ಒಂದು ಚಾನ್ಸ್ ಇದೆ. ಇದು ಈ ತಲೆಮಾರಲ್ಲ, ಸರಿಸುಮಾರು 5-6 ತಲೆಮಾರುಗಳ ನಂತರವೂ ಕೂಡ ಈ ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತೆ. ಅಂಥ ಒಂದು ದೊಡ್ಡ ನಿರ್ಣಯವನ್ನು ಮತ್ತು ಕಠಿಣ ನಿರ್ಣಯವನ್ನು ಇದೀಗ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಿನ್ನೆ ಸಹಿ ಹಾಕಿಬಿಟ್ಟಿದೆ. ಈ ಹಿಂದೆ ಆದಂಥ 1960ರಲ್ಲಿ ಆದಂಥ ಒಂದು ಸಿಂಧೂ ನದಿಯ ಒಪ್ಪಂದ ಇದೆಯಲ್ಲ, ಆ ಒಪ್ಪಂದದ ಪ್ರಕಾರ
ನದಿಯ ನೀರನ್ನು ಕೂಡ ಪಾಕಿಸ್ತಾನ ಯೂಸ್ ಮಾಡ್ಕೊಳ್ಬಹುದು. ಸರಿಸುಮಾರು 80% ನಮ್ಮ ದೇಶದಲ್ಲಿ ಹುಟ್ಟಿದಂಥ ಸಿಂಧು ನದಿಯ ನೀರನ್ನು ಸರಿಸುಮಾರು 80% ಅಷ್ಟು ಪಾಕಿಸ್ತಾನ ಯೂಸ್ ಮಾಡ್ಕೊಳ್ಬಹುದು ಎನ್ನುವ ಒಂದು ಒಪ್ಪಂದಕ್ಕೆ ಭಾರತದ ಆಗಿನ ಪ್ರಧಾನಮಂತ್ರಿಯಾದ ನೆಹರು ಅವರು ಕೂಡ ಸಹಿಯನ್ನು ಹಾಕಿದ್ರು. ಅದರ ಮುಖಾಂತರ ಇದೀಗ ಭಾರತದ ಕೈಲಾಸ ಪರ್ವತ ಅಂದರೆ ಟಿಬೆಟ್ನಲ್ಲಿ ಹುಟ್ಟುವಂಥ ಕೈಲಾಸ ಪರ್ವತದಲ್ಲಿ ಹುಟ್ಟಿದಂಥ ಸಿಂಧು ನದಿ ವಾಯುವ್ಯ ಭಾಗವಾಗಿ ಹರಿದು, ಅಂದರೆ ಅಲ್ಲಿ ಕೈಲಾಸ ಪರ್ವತದಲ್ಲಿ ನದಿ ಹುಟ್ಟುತ್ತೆ. ಅದಾದ ನಂತರ ಗಿಲ್ಗಿಟ್ನಲ್ಲಿ ತನ್ನ ಹರಿವನ್ನು ಪಡೆದುಕೊಂಡು ಅದಾದ ನಂತರ 5 ಉಪನದಿಗಳ ಮುಖಾಂತರ ಪಂಜಾಬ್ ಮತ್ತು ಕರಾಚಿ ಮುಖಾಂತರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಆ ನದಿಯ ನೀರನ್ನು ಪಾಕಿಸ್ತಾನದ ಮೋರ್ ದೆನ್ 30% ಜನರು ಯೂಸ್ ಮಾಡ್ತಾರೆ. ಅದು ಕೃಷಿಗಾಗಿರ್ಬೋದು ಮತ್ತು ಅನೇಕ ಕೆಲಸಗಳಿಗಾಗಿ ಆ ನೀರನ್ನು ಯೂಸ್ ಮಾಡ್ತಾರೆ. ಸಿಂಧು ನದಿಯ ನೀರನ್ನು ಯೂಸ್ ಮಾಡ್ತಾರೆ. ಆ ಸಿಂಧು ನದಿಗೆ 5 ಉಪನದಿಗಳು ಕೂಡ ಸೇರುತ್ತೆ. ಆ ಸಿಂಧು ನದಿಯ ನೀರನ್ನು ಭಾರತದಲ್ಲಿ ಹುಟ್ಟಿದ್ರು ಕೂಡ, ಅಂದರೆ ಟಿಬೆಟ್ನ ಒಂದು ಪ್ರದೇಶದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿದ್ರು ಕೂಡ ಅದರ ಸರಿಸುಮಾರು 80% ನೀರನ್ನು ಪಾಕಿಸ್ತಾನ ಯೂಸ್ ಮಾಡುತ್ತೆ. ಮತ್ತು ಪಾಕಿಸ್ತಾನ ಬೆಳೆಯುವಂಥ ಭತ್ತದ ಬೆಳೆಗೆ ಆ ನೀರೇ ಬೇಕಾಗತ್ತೆ. ಜೊತೆಗೆ ಆ ನೀರಿನ ಅನೇಕ ಬೇರೆ ಬೇರೆ ಉತ್ಪನ್ನಗಳು ಕೂಡ ಪಾಕಿಸ್ತಾನ ಬೆಳೆಯುತ್ತೆ. ಮತ್ತು ಪಾಕಿಸ್ತಾನದ ಅಭಿವೃದ್ಧಿಗೆ ಅದು ಮೂಲಭೂತವಾದಂಥ ಒಂದು ವಸ್ತುವಾಗಿರುತ್ತೆ. ನೋಡಿ, ಪಾಕಿಸ್ತಾನ ಸಿಂಧು ನದಿಯ ನೀರಲ್ಲದೆ ಬದುಕೋದೇ ಅಸಾಧ್ಯ. ನಿಮ್ಗೆ ಒಂದು ಕಡೆ ನೀರಿಲ್ಲ, ನೀರಿಂದ ಭತ್ತ ಬೆಳೆಯಲಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ಈಗ ತಿನ್ನಲಿಕ್ಕೂ ಅನ್ನ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ತಾನು ಬೆಳೆದುಕೊಳ್ಳುವ ಅನ್ನಕ್ಕೂ ಈಗ ನೀರಿಲ್ಲ, ಭತ್ತದ ಬೆಳೆಗೂ ಈಗ ನೀರಿಲ್ಲ ಅಂದರೆ ಆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಬೇಡ ಅನ್ನೋದನ್ನು ಒಂದು ಸಲ ಪಾಕಿಸ್ತಾನ ಈ ಹಿಂದೆ ಅಂತ ಒಂದು ಯೋಚನೆಯನ್ನು ಮಾಡಿದರೆ ಬಹುಶಃ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿರ್ಬೋದು, ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ಬೋದು, ಪಾಕಿಸ್ತಾನದ ಉಗ್ರಗಾಮಿಗಳಾಗಿರ್ಬೋದು ಇಂಥ ಒಂದು ಕೆಟ್ಟ ಯೋಚನೆಗೆ ಬರ್ತಾ ಇರಲಿಲ್ಲ. ಪಾಕಿಸ್ತಾನ ಸೇನಾ ಪ್ರಚೋದಿತ ಉಗ್ರವಾದಿಗಳು ಭಾರತಕ್ಕೆ ನುಸುಳಿ ಪೆಹಲ್ಗಾಮ್ನಲ್ಲಿರುವಂಥ ಒಂದು ಪ್ರವಾಸಿಗರ ಮೇಲೆ ಮಾರಣ ಹೋಮವನ್ನೇ ಮಾಡಿ ಇದೀಗ ವಿಶ್ವದ ಕೆಂಗಣಿಗೆ ಗುರಿಯಾಯಿತು. ಜೊತೆಗೆ ಭಾರತ ಸರ್ಕಾರ ಕೂಡ ಈಗ ಅತ್ಯಂತ ದೊಡ್ಡದಾದಂಥ ಒಂದು ನಿರ್ಣಯವನ್ನು ಕೈಗೊಂಡು ಸಿಂಧು ಒಪ್ಪಂದಕ್ಕೆ ಇದೀಗ ರದ್ದನ್ನು ಮಾಡಿದೆ. ಆ ಮುಖಾಂತರ ಪಾಕಿಸ್ತಾನಕ್ಕೆ ಈಗ ಸಿಂಧು ನದಿಯ ನೀರು ಸಿಗೋದಿಲ್ಲ. ನೋಡಿ, ಸಿಂಧು ನದಿಯ ನೀರನ್ನು ಸಿಗಲಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ಅಪಾರ ನಷ್ಟವಾಗುತ್ತೆ. ಅಲ್ಲಿ ಭತ್ತ ಬೆಳೆಯಲಿಕ್ಕೆ ಆಗಲ್ಲ, ಅಲ್ಲಿ ರಫ್ತು ಕಡಿಮೆ ಆಗುತ್ತೆ. ಭತ್ತವನ್ನು ಕೂಡ ಪಾಕಿಸ್ತಾನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ, ಅದರಿಂದ ಲಾಸ್ ಆಗುತ್ತೆ. ಅಲ್ಲಿನ GDP ಕಡಿಮೆ ಆಗುತ್ತೆ, ಅದರಿಂದ ಅಲ್ಲಿನ ಜನಕ್ಕೆ ಭತ್ತ ಬೆಳೆಯಲಿಕ್ಕೆ ಆಗೋದಿಲ್ಲ. ಮತ್ತು ಆ ಸಿಂಧು ನದಿಯ ನೀರು ಸಿಗಲಿಲ್ಲ ಅಂದರೆ ಅಲ್ಲಿನ ಅಂತರ್ಜಲ ಕೂಡ ಕುಸಿಯುತ್ತೆ. ಇನ್ನು ಮುಂದೆ 5-6 ತಲೆಮಾರುಗಳವರೆಗೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ದಿದ್ದಾಗ ಅದು ಪಾಕಿಸ್ತಾನವನ್ನು ಅಕ್ಷರಶಃ ಮರುಭೂಮಿಯನ್ನಾಗಿ ಮಾಡುತ್ತೆ. ನೋಡಿ, ಹಾಗಾದರೆ ಪಾಕಿಸ್ತಾನ ಕೂಡ ಮುಂದೆ ಏನು ಮಾಡ್ಬೋದು ಅನ್ನುವ ಲೆಕ್ಕಾಚಾರ ಕೂಡ ಇರುತ್ತೆ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗ್ಬೋದು. ಒಪ್ಪಂದದ ಪ್ರಕಾರ ಹೀಗಾಗಿತ್ತು, 1960ರಿಂದ ನಮಗೆ ನೀರನ್ನು ಬಿಡ್ತಾ ಇದ್ರು, ಆದರೆ ಇದೀಗ ನೀರನ್ನು ಬಿಡದೆ ನೀರನ್ನ ತಡೆ ಹಿಡಿದಿದ್ದಾರೆ ಎನ್ನುವ ಒಂದು ಅಪೀಲನ್ನು ಮಾಡ್ಬೋದು. ಆದರೆ ಅದಕ್ಕೆ ಯಾವುದೇ ಆ ರೀಜನ್ನಿಗೆ ಭಾರತ ಸರ್ಕಾರ ಡೋಂಟ್ ಕೇರ್ ಅಂತ, ನೀವು ವಿಶ್ವಸಂಸ್ಥೆಗೆ ಹೋಗಿ ಇಂಟರ್ನ್ಯಾಷನಲ್ ಕೋರ್ಟಿಗಾದ್ರೂ ಹೋಗಿ ಅದಕ್ಕೆ ನಾವು ತಲೆ ಬಾಗುವುದಿಲ್ಲ ಎನ್ನುವ ಒಂದು ಷರತ್ತನ್ನು ಅಥವಾ ಯಾವುದಕ್ಕೂ ಡೋಂಟ್ ಕೇರ್ ಎನ್ನುವ ಮನಸ್ಥಿತಿಯಲ್ಲಿ ಇದೀಗ ಭಾರತ ಬಂದು ತಲುಪಿದೆ. ಅದಕ್ಕೆ ಕಾರಣ ಕೂಡ ಇದೆ. ಈ ಹಿಂದೆ ಬಾಲಾಕೋಟ್ ಅಟ್ಯಾಕ್ ಆದಾಗ, ಅಂದರೆ ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಕೂಡ ಭಾರತ ಹೇಳಿತ್ತು ರಕ್ತ ಮತ್ತು ನೀರು ಒಂದೇ ತರಹದಲ್ಲಿ ಹರಿಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾವು ಕೂಡ ಸಿಂಧು ಒಪ್ಪಂದವನ್ನು ಮರುಪರಿಶೀಲನೆ ಮಾಡ್ತೇವೆ ಅನ್ನುವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಆದರೆ ಆ ಟೈಮಲ್ಲಿ ಅದಾಗಲಿಲ್ಲ. ಬಾಲಾಕೋಟ್ ಅಟ್ಯಾಕ್ ಮಾಡ್ತು, 200ಕ್ಕೂ ಹೆಚ್ಚು ಜನರನ್ನು ಉಗ್ರಗಾಮಿಗಳನ್ನ ಬಲಿ ಪಡೆದುಕೊಂಡು ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಇದೀಗ ಪಾಕಿಸ್ತಾನದ ನರಿ ಬುದ್ಧಿ, ಕುತಂತ್ರ ಬುದ್ಧಿ ಜಾಸ್ತಿ ಆದಾಗ ಇಂಥ ಒಂದು ದೊಡ್ಡ ನಿರ್ಣಯವನ್ನು ಕೈಗೊಂಡು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿಗೆ ಭಾರತ ಬಂದ್ಬಿಟ್ಟಿದೆ. ನೋಡಿ, ಹಾಗಾದರೆ ಮಳೆಗಾಲದಲ್ಲಿ ಅಷ್ಟು ದೊಡ್ಡ ಸಿಂಧು ನದಿಯ ನೀರನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವಾ ಅನ್ನೋದು ಕೂಡ ಇದೀಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಬೇಸಿಗೆಯಲ್ಲಂತೂ ಈಗ ಭತ್ತದ ಬೆಳೆಗೆ ಸರಿಯಾದ ಕಾಲವಾದ್ದರಿಂದ ಸಿಂಧು ಪ್ರಾಂತ್ಯ, ಅಂದರೆ ಅದು ಪಂಜಾಬ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಆ ಪ್ರದೇಶದಲ್ಲಿ ಈಗ ಭತ್ತವನ್ನು ನಾಟಿ ಮಾಡುವಂಥ ಒಂದು ಸನ್ನಿವೇಶ. ಆ ಟೈಮಲ್ಲಿ ಭಾರತ ನೀರನ್ನು ತಡೆ ಹಿಡಿಯುತ್ತೆ. ಹಾಗಾಗಿ ಸಿಂಧು ಪ್ರಾಂತ್ಯದಿಂದ ಸಿಂಧು ನದಿ ಈಗ ಕರಾಚಿ ಮತ್ತು ಪಂಜಾಬ್ ಪ್ರದೇಶಗಳಲ್ಲಿ ಬರಗಾಲವನ್ನು ಉಂಟು ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾದರೆ ಮಳೆಗಾಲದಲ್ಲಿ ಏನು ಮಾಡ್ಬೋದು? ಮಳೆಗಾಲದಲ್ಲಿ ಭಾರತ ನೀರನ್ನು ಬಿಡಬಹುದು, ಆದರೆ ಬೇಸಿಗೆಯಲ್ಲಿ ಅದನ್ನು ತಡೆ ಹಿಡಿದುಕೊಂಡು ಬೇರೆ ಬೇರೆ ಯೋಜನೆಗಳಿಗೆ, ವಿದ್ಯುತ್ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಅಣೆಕಟ್ಟನ್ನು ಕಟ್ಟಿಕೊಂಡು ಆ ನೀರನ್ನು ತಿರುಗಿಸಿ ದಕ್ಷಿಣ ಕಡೆಗೆ ಮುಖ ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ಈಗ ಭಾರತ ಸರ್ಕಾರ ಮುಂದಾಗಿದೆ. ಈ ಹಿಂದೆ ಕೂಡ 2 ದೊಡ್ಡ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಪ್ರಾಜೆಕ್ಟನ್ನು ಹಾಕೊಂಡಿತ್ತು. ಒಂದು ಅಣೆಕಟ್ಟು ಈಗಾಗಲೇ ಅರ್ಧ ಆಗಿದೆ, ಮತ್ತೊಂದು ಅಣೆಕಟ್ಟಿಗೆ ಸಾವಿರಾರು ಕೋಟಿ ಹಣವನ್ನು ಮಂಜೂರು ಮಾಡಿಟ್ಟಿದೆ. ಈಗ ನಿನ್ನೆಯಿಂದ ಆ ಪ್ರಾಜೆಕ್ಟ್ಗಳಿಗೆ ಮರುಜೀವ ಬಂದು ಸಿಂಧು ನದಿಯ ಮುಖಾಂತರ ಪಾಕಿಸ್ತಾನಕ್ಕೆ ಹೋಗುವಂಥ ನೀರನ್ನು ಅಡ್ಡ ತಿರುಗಿಸಿ ಇದೀಗ
ನಮ್ಮ ಯೋಜನೆಗಳಿಗೆ ಬಳಸುವಂಥ ಎಲ್ಲ ಪ್ರಯತ್ನಗಳು ಈಗ ನಿನ್ನೆಯಿಂದ ಅದಕ್ಕೆ ಮರುಜೀವ ಪಡೆದುಕೊಂಡಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ಹಿಂದೆ ಬುದ್ಧಿಯನ್ನು ಕಲಿಬೇಕಾಗಿತ್ತು ಪಾಕಿಸ್ತಾನ, ಆದರೆ ಬುದ್ಧಿಯನ್ನು ಕಲಿಯಲಿಲ್ಲ. ಯಾರ್ಯಾರದು ಸೈನಿಕರ ಯಾವ್ಯಾವುದು ಸೈನಿಕ ಮುಖಂಡರ ಅಥವಾ ಸೇನಾ ಮುಖ್ಯಸ್ಥರ ಮಾತನ್ನು ಕೇಳಿ ಅಲ್ಲಿನ ಉಗ್ರವಾದಿಗಳು ಪ್ರಚೋದನೆಗೆ ಒಳಗಾಗಿ ಭಾರತದ ಮೇಲೆ ಅಟ್ಯಾಕ್ ಅನ್ನು ಮಾಡಿ ಇದೀಗ ತಾವು ಮಣ್ಣು ತಿನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಏನೇ ಆಗಲಿ ಭಾರತದ ಮೇಲೆ ಅಟ್ಯಾಕ್ ಮಾಡಿದಂಥ ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕಿತ್ತು. ಈ ನಿಟ್ಟಿನಲ್ಲಿ ಅನೇಕ ನಿರ್ಣಯಗಳ ಜೊತೆಗೆ ಮೋದಿ ಸರ್ಕಾರ ಅತ್ಯಂತ ದೊಡ್ಡ ನಿರ್ಣಯವನ್ನು ಕೈಗೊಂಡು ಅಕ್ಷರಶಃ ಪಾಕಿಸ್ತಾನವನ್ನು ಮರುಭೂಮಿಯನ್ನಾಗಿ ಮಾಡಿದೆ. ಯಾಕೆ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡ್ತು, ಭಾರತೀಯ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡ್ತು ಅನ್ನೋದಕ್ಕೂ ದೊಡ್ಡ ಕಾರಣ ಇದೆ. ಯಾಕಂದರೆ POK ಮೇಲೆ ಭಾರತ ಕಣ್ಣಿಟ್ಟಿತ್ತು. POK ಪಾಕಿಸ್ತಾನದ ಆಡಳಿತದಲ್ಲಿದೆ, ಅಂದರೆ ಪರೋಕ್ಷ ಆಡಳಿತದಲ್ಲಿದೆ. ಒಂದು ವೇಳೆ ಭಾರತದ ಅಭಿವೃದ್ಧಿ ಹೊಂದಿದ್ರೆ ಅದು ನೇರವಾಗಿ POK ಮೇಲೆ ಅಟ್ಯಾಕ್ ಮಾಡುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಈಗಲೇ ನಾವು ಕಾಶ್ಮೀರದಂಥ ಒಂದು ಕಣಿವೆ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು. ಹಾಗೆಂದ ಮಾತ್ರಕ್ಕೆ ಮಾತ್ರ ಈಗ ಭಾರತ ಸರ್ಕಾರ ಕಾಶ್ಮೀರದ ಮೇಲೆ ಫೋಕಸ್ ಮಾಡುತ್ತೆ, POKವನ್ನು ಬಿಟ್ಟುಕೊಡುತ್ತೆ ಅಥವಾ POK ಮೇಲೆ ಜಾಸ್ತಿ ಲಕ್ಷ್ಯವನ್ನು ಕೊಡಲ್ಲ ಎನ್ನುವ ದೃಷ್ಟಿಯಲ್ಲಿ ಮಹಾಪ್ಲಾನನ್ನು ಮಾಡಿಕೊಂಡಂಥ ಪಾಕಿಸ್ತಾನದ ಉಗ್ರವಾದಿಗಳು ಈಗ ಜಮ್ಮು ಕಾಶ್ಮೀರದ ಮೇಲೆ ಅಟ್ಯಾಕನ್ನು ಮಾಡಿಕೊಂಡು ಭಾರತಕ್ಕೆ ದೊಡ್ಡ ಹಿನ್ನಡೆಯನ್ನು ಮಾಡಿದ್ರೂ ಕೂಡ, ಭಾರತೀಯರ ಪ್ರಾಣವನ್ನು ತೆಗೆದರೂ ಕೂಡ ಮೋದಿ ಸರ್ಕಾರ ತೆಗೆದುಕೊಂಡಂಥ ಒಂದು ದೊಡ್ಡ ನಿರ್ಣಯ ಇದೆಯಲ್ಲ, ಅದು ಲಕ್ಷಾಂತರ ಕೋಟ್ಯಾಂತರ ಪಾಕಿಸ್ತಾನಿಗಳಿಗೆ ಊಟಕ್ಕೂ ಅನ್ನವಿಲ್ಲದಂಥ ಪರಿಸ್ಥಿತಿಗೆ ತಂದೊಡ್ಡುವುದರಲ್ಲಿ ಯಾವುದೇ ಸನ್ನಿವೇಶವಿಲ್ಲ. ಜನರು ಕೇಳ್ತಾ ಇದ್ರು, ಯಾಕಂದರೆ ಪಹಲ್ಗಾಮ್ನ ಪ್ರವಾಸಿಗರ ಮೇಲೆ ಆದಂಥ ಅಟ್ಯಾಕ್ನಿಂದ ಇಡೀ ಇಂಡಿಯಾವೇ ನಲಿಗೆ ಹೋಗಿತ್ತು, ಇಡೀ ಇಂಡಿಯಾವೇ ದುಃಖ ಸಾಗರದಲ್ಲಿ ಮುಳುಗಿತ್ತು. ಅದಾದ ನಂತರ ಇಡೀ ಎಲ್ಲ ಭಾರತೀಯರು ಕೇಳ್ತಾ ಇದ್ರು, ಅದೇನೆಂದರೆ ಯಾವಾಗ ನೀವು ಮತ್ತೊಂದು ಏರ್ ಸ್ಟ್ರೈಕ್ ಮಾಡ್ತೀರಿ, ಯಾವಾಗ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಿ, ಯಾವಾಗ POKಯಲ್ಲಿ ಇರುವಂಥ ಉಗ್ರಗಾಮಿಗಳ ಶೆಲ್ಟರ್ನ ನೀವು ಧ್ವಂಸ ಮಾಡ್ತೀರಿ ಎನ್ನುವ ಕ್ವಶನನ್ನು ಪದೇ ಪದೇ ಕೇಳ್ತಾನಿತ್ತು, ಆಗ್ರಹವನ್ನು ಕೂಡ ಮಾಡ್ತಿತ್ತು. ಆದರೆ ಅದಕ್ಕೆ ಡಬಲ್ ಎನ್ನುವಂತೆ ಜನರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಇದೀಗ ಭಾರತ ಸರ್ಕಾರ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಒಂದು ದೊಡ್ಡದಾದಂಥ ತಿರುಗೇಟನ್ನು ಕೊಟ್ಟಿದೆ. ನೀವು ನೇರವಾಗಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕಂದ್ರೆ ಅಲ್ಲಿ ಯುದ್ಧ ವಿಮಾನಗಳು ಹೋಗಬೇಕಾಗತ್ತೆ. ಅದಾದ ನಂತರ ನೀವು ಏನಾದರೂ ಬಾಂಬ್ ಹಾಕಬೇಕಂದ್ರೆ ಅಲ್ಲಿ ಒಬ್ಬ ಉಗ್ರವಾದ ಸತ್ತರೆ ಅಲ್ಲಿ ನೂರಾರು ಕುಟುಂಬಗಳು ಸಾಯ್ತವೆ, ನೂರಾರು ಅಮಾಯಕರು ಸಾಯ್ತಾರೆ. ಇವೆಲ್ಲದರಿಂದ ಇದೀಗ ಸದ್ಯ ಯಾವುದಕ್ಕೂ ಕೂಡ ಅಂಥ ದೊಡ್ಡ ಮೇಜರ್ ಡೆವಲಪ್ಮೆಂಟ್ ಬೇಡ. ಸದ್ಯವಾಗಿ ನಾವು ಇಡೀ ಪಾಕಿಸ್ತಾನ ಮರುಭೂಮಿ ಮಾಡುವ ನಿಟ್ಟಿನಲ್ಲಿ ಸಿಂಧೂ ನದಿಯ ಒಪ್ಪಂದವನ್ನು ರದ್ದು ಮಾಡ್ತೇವೆ ಎನ್ನುವ ಕೇಂದ್ರ ಸರ್ಕಾರದ ಮುನ್ಸೂಚನೆ, ಕೇಂದ್ರ ಸರ್ಕಾರದ ಒಂದು ಆಲೋಚನೆ ಇದೆಯಲ್ಲ, ಅದನ್ನು ಮೆಚ್ಚಲೇಬೇಕಾಗಿದೆ. ಇನ್ನು ಮುಂದಾದರೂ ಪಾಕಿಸ್ತಾನ ತನ್ನೆಲ್ಲ ಕೆಟ್ಟ ಬುದ್ಧಿಗಳಿಂದ ಹೊರಬಂದು ಇಂಡಿಯಾದ ಜೊತೆ ಮಾತುಕತೆ ಮುಖಾಂತರ ಒಪ್ಪಂದವನ್ನು ಮಾಡಿಕೊಂಡು ಸ್ವಲ್ಪ ಆದರೂ ನೀರು ಕೊಡಪ್ಪ, ಈಗಾಗಲೇ 80% ನೀರನ್ನು ನೀವು ವಾಪಸ್ ತಗೊಬಿಟ್ರಿ, ಒಂದು 10% ಆದರೂ ನೀರು ಕೊಡಿ ಎನ್ನುವ ಅಹವಾಲನ್ನು ಕೊಡುತ್ತಾ, ಇಲ್ಲ ದುರಹಂಕಾರವನ್ನು ಮೆರೆದು ಇಡೀ ಪಾಕಿಸ್ತಾನ ಮರುಭೂಮಿ ಆಗತ್ತಾ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಅವರಿಗೂ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಲಿಕ್ಕೆ ಹಕ್ಕಿದೆ. ಆದರೆ ಯಾವುದೇ ಅಂತಾರಾಷ್ಟ್ರೀಯ ಕೋರ್ಟ್ ಕೂಡ ಪಾಕಿಸ್ತಾನ ಮಾಡ್ತಿರುವಂಥ ಒಂದು ಹಲ್ಕ ಕೆಲಸಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ. ಜೊತೆಗೆ ಇದೀಗ ಭಾರತ ಬೆಳವಣಿಗೆ ಆಗ್ತಿರುವ ಅಥವಾ ಬೆಳೆಯುತ್ತಿರುವ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾದ್ದರಿಂದ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಭಾರತದ ಪರವಾಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಮೊನ್ನೆ ಆದಂಥ ಪಹಲ್ಗಾಮ್ನ ಪ್ರವಾಸಿಗರ ಮೇಲೆ ಆದಂಥ ಒಂದು ದೊಡ್ಡ ಅಟ್ಯಾಕ್ ಇದೆಯಲ್ಲ, ಹತ್ಯಾಕಾಂಡ ಇದೆಯಲ್ಲ, ಅದು ಈಗ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿ ನರಕವನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.